ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಮೇ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಮಾಸ ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಅದೃಷ್ಟದ ಮಾಸ ಹಾಗೂ ಶುಭದ ಮಾಸ. ಕುಂಭರಾಶಿಯವರು ಈ ಮಾಸ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ ಕೋರ್ಟು ಕಚೇರಿ ತ್ಯಾಜ್ಯಗಳು ಕೂಡ ಈ ಮಾಸದಲ್ಲಿ ಕಳೆಯತಕ್ಕಂಥದ್ದು ಆಗುತ್ತೆ. ದಿಗ್ವಿಜಯ, ಕಟ್ಟಿಟ್ಟ ಬುತ್ತಿ, ಹಿತಶತ್ರುಗಳಿನ ಕಾಟ ಈ ಮಾಸ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ಬಾಧಿಸುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಕೈಯಾರ ನೀವೇ ಕುಗ್ಗಿಸಿಕೊಂಡು ಬಿಡ್ತೀರಾ. ಬೇರೆಯವರ ಮಾತನ್ನು ಕೇಳಿ ಆ ದೊಡ್ಡ ತಪ್ಪನ್ನು ಕುಂಭರಾಶಿಯವರು ಮಾಡಬೇಡಿ ಸ್ನೇಹಿತರೆ. ಈ ಮಾಸ ಯಾರ ಮಧ್ಯವೂ ಕೂಡ ಮಧ್ಯಸ್ಥಿಕೆ ವಹಿಸಿಕೊಳ್ಳೋದಕ್ಕೆ ಕುಂಭರಾಶಿಯವರು ಈ ಮಾಸ ಹೋಗಬೇಡಿ. ಗುರುಭ್ಯೋ ನಮಃ. ಹರಿ ಓಂ. ನಾನೆಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ನಮಸ್ಕಾರ ಹೇಳ್ತಾ, ಈ ತಿಂಗಳು ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರಕ್ಕೆ ಅದೃಷ್ಟವನ್ನು ತಂದುಕೊಡ್ತಾ ಅಥವಾ ಈಗಿರತಕ್ಕಂಥ ವ್ಯಾಜ್ಯ ಸಮಸ್ಯೆಗಳು ಹಾಗೆ ಮುಂದುವರಿಯುತ್ತಾ, ಶುಭ ಕಾರ್ಯ ಚಾಲ್ತಿಯಾಗಿದೆ ಅಥವಾ ಕಂಟಿನ್ಯೂ ಆಗುತ್ತಾ, ಈ ಥರ ನಾನಾ ರೀತಿಯ ಕನ್ಫ್ಯೂಸ್ ನಿಮ್ಮನ್ನು ತುಂಬ ಕಾಡಿಸ್ತಾ ಇದೆ. 7.5 ಕೊನೆಯ ಘಟ್ಟದಲ್ಲಿದ್ದೀರಿ ಕುಂಭರಾಶಿಯವರು. ಆಲ್ರೆಡಿ ವನವಾಸ, ಅಜ್ಞಾತವಾಸಗಳನ್ನು, ಪರೀಕ್ಷೆಗಳನ್ನು, ಅವಮಾನಗಳನ್ನೆಲ್ಲ ಕೂಡ ಜೀವನದಲ್ಲಿ ಕಂಡಿರುವಂಥವರಾಗಿದ್ದೀರಿ. ಹೇಗೆ ಅನಿಸಿಬಿಟ್ಟಿದೆ ಅಂತ ಹೇಳಿದರೆ, ಜೀವನವೇ ಸಾಕಾಗಿ ಬಿಟ್ಟಿದೆ ಅಂತ ಕೆಲವರಿಗೆ ಅನಿಸಿಬಿಟ್ಟಿರುತ್ತೆ. ಕುಂಭರಾಶಿಯವರಿಗೆ ಸಾವಿನ ಸುಳಿಯಲ್ಲಿ ಸಿಗಾಕೊಂಡಾಗ ಯಾವ ರೀತಿ ಅದರಿಂದ ಮುಕ್ತಿ ಆಗ್ತೀವೋ ಅಥವಾ ಸಾಕಾಗಿ ಬಿಟ್ಟಿದೆ ಅಂತ ಕೆಲವರು ಎಷ್ಟೋ ಜನ ಅನಂತರ ಸಿಕ್ಕವರು ಹೇಳ್ತಾ ಇರ್ತಾರೆ. ತಿಳಿದಿರಲಿ, ಈ ಮಾಸ ಕುಂಭ ರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಅದೃಷ್ಟದ ಮಾಸ ಹಾಗೂ ಶುಭದ ಮಾಸ. ಮನೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ಕಿರಿಕಿರಿ ಮನಸ್ತಾಪಗಳು ಈ ಮಾಸ ದೂರವಾಗುವಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಶಾಂತಿ ಹಾಗೂ ನೆಮ್ಮದಿ ಇದ್ದರೆ ಖಂಡಿತ ಆತನೇ ಪುಣ್ಯವಂತ, ಆತನೇ ಶ್ರೀಮಂತ. ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದರೆ, ಈ ದಿನನಿತ್ಯ ಈ ಕಲಿಯುಗದಲ್ಲಿ ಸಾಂಸಾರಿಕ ಜಂಜಾಟಗಳು ನಿಮ್ಮದಲ್ಲಿರತಕ್ಕಂತಹ ಜೀವನ ತುಂಬ ನೆಮ್ಮದಿ ಇಲ್ಲದೆ ಇರೋ ಜೀವನ ಜಾಸ್ತಿ ಆಗ್ತಾ ಇದೆ. ಆತ ಕೋಟ್ಯಾಧಿಪತಿ ಆಗಿದ್ದರೂ ಕೂಡ ಮನೆಯಲ್ಲಿ ಆತನ ಪ್ರೀತಿಯನ್ನು ಅಥವಾ ಆತನ ಮನಸ್ಸಿನಲ್ಲಿ ಇರ್ತಕ್ಕಂಥ ತಳಮಳವನ್ನು ಹೇಳಿಕೊಳ್ಳೋಕೆ, ಕೇಳಿಸಿಕೊಳ್ಳೋಕೆ ಒಬ್ಬ ವ್ಯಕ್ತಿ ಕೂಡ ಇರೋದಿಲ್ಲ. ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ತೊಂದರೆಗಳು, ಮಾನಸಿಕ ಹಿಂಸೆ, ಈ ಥರ ನಾನಾ ರೀತಿಯ ಜಂಜಾಟದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆ ಎಲ್ಲ ಸಮಸ್ಯೆಗಳಿಂದ ಕುಂಭರಾಶಿಯವರು ಈ ಮಾಸ ದೂರವಾಗ್ತೀರಾ. ಮನೆಯಲ್ಲಿ ಅನ್ಯೋನ್ಯತೆ ವೃದ್ಧಿ ಆಗುತ್ತೆ ಮತ್ತು ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ವೃದ್ಧಿ ಆಗುತ್ತೆ. ಸಂಬಂಧಗಳ ಬೆಲೆಯನ್ನು ಕಲಿತುಕೊಳ್ತೀರಿ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಕುಂಭರಾಶಿಯವರು ಖಂಡಿತವಾಗಿ ಎಂಥದೇ ಸಮಸ್ಯೆ ಬಂದರೂ ಕೂಡ ನಿಮ್ಮ ಇಡೀ ಕುಟುಂಬ ನಿಮ್ಮ ಬೆಂಬಲವಾಗಿ ನಿಂತುಕೊಳ್ಳುತ್ತೆ, ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೆ. ಎಲ್ಲ ರೀತಿಯ ಯಶಸ್ಸನ್ನು ನೀವು ಪಡೆದುಕೊಳ್ಳುವಂಥವರಾಗ್ತೀರಾ. ಕೋರ್ಟು ಕಚೇರಿ ವ್ಯಾಜ್ಯಗಳು ಕೂಡ ಈ ಮಾಸದಲ್ಲಿ ಕಳೆಯತಕ್ಕಂಥದ್ದಾಗುತ್ತೆ. ದಿಗ್ವಿಜಯ, ಕಟ್ಟಿಟ್ಟ ಬುತ್ತಿ. ಯಾರು ಕುಂಭರಾಶಿಯವರು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಅಲೆದಾಡುತ್ತಿದ್ದೀರಾ, ತಪ್ಪೇ ಮಾಡಿಲ್ಲ. ನಿಮ್ಮ ಹೊಲಗದ್ದೆಗೆ ಇನ್ಯಾರೋ ಬಂದು ಬೇಲಿ ಹಾಕ್ಕೊಂಡು ನಿಮ್ಮ ಮೇಲೆ ಕೇಸನ್ನು ಮಾಡಿಕೊಂಡಿದ್ದಾರೆ. ನ್ಯಾಯಯುತವಾಗಿ ಎಲ್ಲವೂ ಕೂಡ ನಿಮಗೆ ಆಗಬೇಕಾಗಿದ್ದರೂ ಕೂಡ ಇನ್ಯಾರದೋ ಒಂದಷ್ಟು ಮಸಲತ್ತುಗಳಿಂದ ಕೋರ್ಟು ಕಚೇರಿ ಅಂತ ಅಲೆದಾಡಿ ಸಮಯವನ್ನು, ಹಣವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡಿದ್ದವರಿಗೆ ಶುಭದ ಸುದ್ದಿ. ಈ ಮಾಸ ಎಲ್ಲ ವ್ಯಾಜ್ಯಗಳು ದೂರವಾಗುತ್ತೆ. ಮನಸ್ಸಿಗೆ ಉತ್ತಮವಾದಂಥ ಮನಸ್ಥಿತಿ ವೃದ್ಧಿಯಾಗುವಂಥ ಮಾಸವಿದು. ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂಥವರಾಗ್ತೀರಾ. ಆರೋಗ್ಯ ವೃದ್ಧಿ ಆಗುತ್ತೆ. ಪ್ರಮುಖ ಕುಂಭರಾಶಿಯವರು ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದೀರಾ. ಈ ಮಾಸ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ವೃದ್ಧಿ ಆಗುತ್ತೆ. ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗುವಂಥದ್ದು. ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮ ಹಾಗೂ ತಕ್ಕ ಫಲ ಈ ಮಾಸ ಲಭಿಸುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಅಪೇಕ್ಷೆ ಇರುತ್ತೆ. ಏನು ಶ್ರಮಪಟ್ಟು ಕಷ್ಟಪಟ್ಟು ಕೆಲಸ ಕಾರ್ಯವನ್ನು ಮಾಡಿರ್ತೀವಿ, ಅದಕ್ಕೆ ಫಲ ಲಭಿಸಬೇಕು ಅಂತ ಖಂಡಿತವಾಗಿ ಅದರ ಅಪೇಕ್ಷೆ ಈ ಮಾಸ ಕಡೆ ಇರುತ್ತೆ. ಉತ್ತಮ ಅನುಕೂಲಗಳು ನಿಮ್ಮನ್ನು ಆರಿಸಿ ಬರ್ತಕ್ಕಂಥದ್ದಾಗುತ್ತೆ. ಅವಕಾಶಗಳು ಲಭಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೇಳಿಕೊಳ್ತಕ್ಕಂಥದ್ದು ಅವಕಾಶವನ್ನು ಕೊಡಲಿ. ನನಗೆ ಅವಕಾಶ ಕೊಟ್ಟರೆ ನಾನು ಪ್ರೂಫ್ ಮಾಡ್ತೀನಿ, ನನ್ನ ಕೆಲಸ ಏನಂತ ತೋರಿಸ್ತೀನಿ ಅಂತ ಹೇಳಿ ತುಂಬ ಜನ ಆತ್ಮವಿಶ್ವಾಸವನ್ನು ನುಡಿತಾ ಇರ್ತೀರಲ್ಲ, ಅವರಿಗೆ ಉತ್ತಮ ಅವಕಾಶವನ್ನು ಭಗವಂತನೇ ಕರುಣಿಸಿಕೊಟ್ಟಿದ್ದಾನೆ. ಈ ಮಾಸ ಮುಂದುವರಿಯಿರಿ. ಖಂಡಿತ ನೀವೇನು ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಶ್ರದ್ಧೆಯಿಂದ, ನಿಯತ್ತಿಂದ, ಡೆಡಿಕೇಟಿವ್ ಆಗಿ ಕೆಲಸವನ್ನು ಮಾಡಿ ಒಳ್ಳೆಯ ಲಾಭ, ಒಳ್ಳೆಯ ಯಶಸ್ಸನ್ನು ಯಾರು
ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಫಲವನ್ನು ಈ ಮಾಸ ಪಡೆದುಕೊಳ್ಳುವಂಥದ್ದಾಗ್ತದೆ. ಕುಂಭರಾಶಿಯವರ ಮನಸ್ಸಿನ ಮಾತನ್ನು ಕೇಳಿ ಈ ಮಾಸ ಸುತ್ತಲಿನ ಪರಿಸ್ಥಿತಿ ಹೇಳ್ತಾ ಇರಬಹುದು, ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು ಯಜ್ಞೆಯನ್ನು ಹೇಳ್ತಿದೀಯಾ, ಇದನ್ನು ಮಾಡಬೇಡ, ನಷ್ಟವನ್ನು ಅನುಭವಿಸುತ್ತೀಯಾ ಅಂತ. ಆದರೂ ಅದನ್ನು ಮನಸ್ಸು ಹೇಳಿರುತ್ತೆ, ಗೊತ್ತು ಇದು ಸರಿಯಾಗಿದೆ, ಇದು ಧರ್ಮದ ದಾರಿ, ಈ ಕೆಲಸವನ್ನು ಮಾಡುವಂಥ. ಖಂಡಿತ ಕೆಲಸ ಕಾರ್ಯ ಅಂದರೆ ನೀವು ಲಾಭವನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಾ. ಎಷ್ಟು ಪ್ರಮಾಣದ ಲಾಭ ಅಪೇಕ್ಷೆ ಮಾಡ್ತಾ ಇದ್ದೀರಾ, ಅದಕ್ಕಿಂತ ದ್ವಿಗುಣವಾಗಿ ಲಾಭವನ್ನು ಪಡೆದುಕೊಳ್ಳುವಂಥರಾಗ್ತೀರಾ. ತುಂಬ ಜನ ಮಾಡ್ತಕ್ಕಂಥ ತಪ್ಪೇನು ಗೊತ್ತಾ, ಏನೋ ಕೆಲಸ ಕಾರ್ಯ ಮಾಡ್ತಾ ಹೋಗ್ತಾ ಇರ್ತೀರ, ಸುಮ್ಮನೆ ಸುತ್ತಿನ ಪರಿಸ್ಥಿತಿ ಹೇಳ್ತಾ ಇರುತ್ತೆ, ನಿಮ್ಮನ್ನು ಗಾಬರಿ ಮಾಡಿಸುತ್ತೆ, ಭಯ ಹುಟ್ಟಿಸುತ್ತೆ. ಅದನ್ನು ಮಾಡಬೇಡಿ. ಆತನ ನಿಷ್ಠುರತೆ ಒಳಗಾಗ್ಬಿಡ್ತೀಯಾ, ನಷ್ಟ ಅನುಭವಿಸ್ಬಿಡ್ತೀಯಾ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಕೈಯಾರ ನೀವೇ ಕುಗ್ಗಿಸ್ಕೊಂಡು ಬಿಡ್ತೀಯಾ. ಬೇರೆಯವರ ಮಾತನ್ನು ಕೇಳಿ ದೊಡ್ಡ ತಪ್ಪನ್ನು ಕುಂಭರಾಶಿಯವರು ಮಾಡಬೇಡಿ. ಈ ಮಾಸ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿಕೊಳ್ಳಿ. ಮನಸ್ಸಿನ ಮಾತನ್ನು ಕೇಳಿ ನೀವೇನು ಗಳಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಭಗವಂತ ಅನುಗ್ರಹದಿಂದ ಅದು ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ಅದು 2 ಪಟ್ಟು ಲಾಭವಾಗಿ ನಿಮಗೆ ದೊರೆಯತಕ್ಕಂಥದ್ದು. ಸಮಾಜದಲ್ಲಿ ಉತ್ತಮ ಗೌರವವನ್ನು, ಸ್ಥಾನಮಾನವನ್ನು ಕೂಡ ಈ ಮಾಸ ಪಡೆದುಕೊಳ್ಳುವಂಥರಾಗ್ತೀರ. ವಿದ್ಯಾರ್ಥಿಗಳಿಗೆ ಈ ಮಾಸ ಶುಭದ ಮಾಸ. ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಈ ಮಾಸ ನೀವು ಮಾಡಬಹುದು. ನಿಮ್ಮ ಸಾಧನೆಯನ್ನು ಜನ ಗುರುತಿಸಿ ನಾನಾ ರೀತಿಯ ಪ್ರೋತ್ಸಾಹದ ನುಡಿಗಳನ್ನು ಆಗಿರಬಹುದು ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಶುಭ ಮಾಸ. ಸ್ವಲ್ಪ ಡೆಡಿಕೇಟಿವ್, ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಯಾವುದನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಪಡೆಯತಕ್ಕಂಥ ದ್ವಿಗುಣ 2 ಪಟ್ಟಾಗಿ ಯಥೇಚ್ಛವಾಗಿ ಖಂಡಿತವಾಗಿಯೂ ನಿಮ್ಮ ಕೈ ಸೇರುತ್ತೆ. ಹಾಗೆ ಈ ಮಾಸ ಹಸ್ತ ವಿಚಾರದಲ್ಲಿ ಆಗುವಂತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಕೈ ಸೇರ್ತಾ ಇಲ್ಲ. ಯಾವುದೇ ಆಸ್ತಿ ಗಳಿಸಬೇಕಾಗಿತ್ತು, ಕಷ್ಟಪಟ್ಟು ಹಣವನ್ನು ಕೂಡಿಸಿ ಈ ಆಸ್ತಿಯನ್ನು ಖರೀದಿ ಮಾಡಬೇಕು ಅಂತ ಹೋಗಿದ್ದೆ, ಆದರೆ ತೊಡಕುಗಳು ನನಗೆ ಯಥೇಚ್ಛವಾಗಿ ಬಾಧಿಸ್ತಾ ಇದೆ. ಯಾರೋ 3ನೇ ವ್ಯಕ್ತಿ ಬಂದುಬಿಟ್ಟು ಈತನಿಗೆ ಸೈಟ್ ಸಿಗಬಾರ್ದು ಅಂತ ಹೇಳಿ ನಾನಾ ರೀತಿ ಮಸಲತ್ ಮಾಡಿಕೊಂಡು ಸ್ಟೇ ತಂದುಬಿಟ್ಟಿದ್ದಾರೆ. ಈ ಥರ ಆಸ್ತಿ ವಿಚಾರದ ವ್ಯಾಜ್ಯಗಳಲ್ಲಿ ಹಣಕಾಸಿನ ಮುಂಗಟ್ಟಿನಲ್ಲಿ ಸಿಗಾಕೊಂಡಿದ್ದೀರಿ. ಆಸ್ತಿ ವಿಚಾರಕ್ಕೆ ಅಂತ ಅಂದವರಿಗೆ ಶುಭ ಸುದ್ದಿ. ಆಸ್ತಿ ವಾಸದಲ್ಲಿ ನಿಮ್ಮ ಕೈ ಸೇರುವಂಥದ್ದು ಪ್ರಯತ್ನ ಪಡಬೇಕು. ತುಂಬ ಜನ ಏನು ಮಾಡಿಬಿಡ್ತಾರೆ, ಸಿಕ್ಬಿಡುತ್ತೆ ಅಂತ ಹೇಳಿ ತಕ್ಷಣ ಎಲ್ಲ ಭಗವಂತನ ಪಾದಗಳ ಹತ್ರ ಹಾಕಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಈ ಮೂರ್ಖತನದ ಕೆಲಸ ಮಾಡಬೇಡಿ. ಪ್ರಯತ್ನ ನೀವು ಪಡಿ. ಪ್ರಯತ್ನವೇ ಪಡಲಿಲ್ಲ ಅಂತ ಹೇಳಿದರೆ ಭಗವಂತ ಏನನ್ನು ಕೊಡಬೇಕು ಅಂತ ಅವನಿಗೆ ಕೊಡದೆ ಕಿತ್ಕೊಂಡ್ಬಿಡ್ತಾನೆ. ಫಸ್ಟ್ ಪ್ರಯತ್ನ ಪಡಿ ಸ್ನೇಹಿತರೆ. ಯಾವ ವ್ಯಕ್ತಿ ಮನಃಶುದ್ಧವಾಗಿ ಪ್ರಯತ್ನ ಪಡ್ತಾನೋ ಆತನ ಪ್ರಯತ್ನದಲ್ಲಿ ತಪ್ಪಿದ್ರೂ ಕೂಡ ಭಗವಂತ ಅದನ್ನೆಲ್ಲ ಕೂಡ ಮನ್ನಿಸಿ ಆತನೇ ಉತ್ತಮ ದಾರಿಯಲ್ಲಿ ಕೈ ಹಿಡಿದು ಕರೆದುಕೊಂಡು ಹೋಗುವಂಥ ಪ್ರಯತ್ನ ಪಡಲಿಲ್ಲ ಅಂದರೆ ಆ ದೇವರು ಕೂಡ ಕೈ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನೀವು ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರಯತ್ನ ಪಡಿ. ಖಂಡಿತ ನಿಮಗೆ ಶ್ರೇಯಸ್ಸು ಅಂದರೆ ನಿಮ್ಮ ಒಳ್ಳೆ ಪ್ರತಿಫಲ ಸಿಗುತ್ತೆ. ಪ್ರಯೋಜನ ಅಂತೂ ಖಂಡಿತ ಬರುತ್ತೆ. ಮತ್ತು ಕೆಲಸನೇ ಮಾಡೋದಿಲ್ಲ ಅಂತಂದರೆ ಏನು ಪ್ರಯೋಜನ ಇಲ್ಲ. ದಡ್ಡತನ, ಈ ತಪ್ಪು ಕೆಲಸವನ್ನು ಮಾಡಬೇಡಿ. ಶ್ರಮಪಟ್ಟು ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ಮತ್ತು ಆ ಟೈಮ್ ಕೆಲಸ ಮಾಡೋದಕ್ಕೆ ಆದಷ್ಟು ತುಂಬ ಕುಂಭರಾಶಿಯವರು ಖಂಡಿತವಾಗಿ ಲಾಭ 2 ಪಟ್ಟಷ್ಟು ಮಾಸ ತಂದುಕೊಡುತ್ತೆ. ಕೆಲವರಿಗೆ ಈ ಮಾಸ ಅತಿಯಾದ ಕೆಲಸದ ಒತ್ತಡ, ನಾನಾ ರೀತಿಯ ಮಾನಸಿಕ ಹಿಂಸೆಯನ್ನು, ಕೆಲಸ ಕಾರ್ಯದಲ್ಲಿ ಕಿರಿಕಿರಿಯನ್ನು ತಂದುಕೊಡುವಂಥದ್ದು. ಕುಂಭರಾಶಿಯವರಿಗೆ ಸಂಪೂರ್ಣ ಮಾಸ ಕೆಲಸ, ನಾನಾ ರೀತಿಯ ಟೆನ್ಷನ್ಗಳು ಯಥೇಚ್ಛವಾಗಿ ಕಾಣಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡುವಂಥರಾಗ್ತೀರ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ಕೆಲಸದಲ್ಲಿ ಹಿಂದೆ ಮುಂದೆ ಆಗ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡಿಕೊಳ್ತೀರ. ಸ್ವಲ್ಪ ಜಾಗ್ರತೆ, ತಾಳ್ಮೆ ವಹಿಸುವಂಥದ್ದು ಈ ಮಾಸ. ತಾಳ್ಮೆಯನ್ನು ವಹಿಸಲಿಲ್ಲ, ಎಲ್ಲ ಅರ್ಜೆಂಟಾಗಿ ಇವತ್ತೇ ಆಗಿಬಿಡಬೇಕು, ಈಗಲೇ ಆಗಿಬಿಡಬೇಕು ಅಂತ ಮೂರ್ಖತನದಿಂದ ಏನಾದರೂ ನೀವು ಬಿಹೇವ್ ಮಾಡಿದರೆ, ವರ್ತಿಸಿದರೆ ನಿಮ್ಮನ್ನು ಪಡೆದುಕೊಳ್ಬೇಕು ಅಂತಿದ್ರಲ್ಲ, ಪಡೆದುಕೊಳ್ಳೋದ್ರಲ್ಲಿ ಅದರ ಬಗ್ಗೆ ನೋಡೋಕ್ಕೂ ಗಮನಿಸೋಕ್ಕೂ ಸಾಧ್ಯವಾಗೋದಿಲ್ಲ. ಆ ಥರ ಕಳ್ಕೊಂಡ್ಬಿಡ್ತೀರ. ಜಾಗ್ರತವಾಗಿರಿ. ಹಿತಶತ್ರುವಿನ ಕಾಟ ಈ ಮಾಸ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ಬಾಧಿಸುತ್ತೆ. ನಾನಾ ರೀತಿಯ ಕೆಲಸದ ಒತ್ತಡಗಳು ನಿಮಗೆ ಆ್ಯಕ್ಟಿವ್ ಆಗೋಕೆ ಬಿಡೋದಿಲ್ಲ. ಶುಭ ಸಮಾರಂಭಗಳಿಗೆ ಈ ಮಾಸ ಭಾಗವಹಿಸಬಹುದು, ತುಂಬ ವಿರಳವಾಗಿರುತ್ತೆ. ಆತ್ಮೀಯರೊಂದಿಗೆ ಕೂಡ ಮಾತನಾಡೋದಕ್ಕೆ ಈ ಮಾಸ ಸಮಯ ಆಗೋದಿಲ್ಲ. ಆತ್ಮೀಯರೊಂದಿಗೆ ಸ್ವಲ್ಪ ವ್ಯವಹಾರದಲ್ಲಿ ಬಿರುಕುಂಟಾಗುವಂಥದ್ದು ಪ್ರಮುಖವಾಗಿ. ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೊಸದಾಗಿ ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರಾ, ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಈ ರೀತಿ ಸಂಕಷ್ಟಗಳು ಯಥೇಚ್ಛವಾಗಿ ಬಾಧಿಸಿಬಿಡುತ್ತೆ. ಸ್ನೇಹಿತರೆ, ನೀವೇನು ಅಂದ್ಕೊಂಡ್ಬಿಡ್ತೀರ, ಎಲ್ಲವೂ ನಮ್ಮವರೇ ಅಂತ ನಂಬ್ತೀರಾ, ಅದು ಖಂಡಿತ ತಪ್ಪು. ಯಾವುದೇ ಕಾರಣಕ್ಕೂ ಎಲ್ಲರನ್ನೂ ಸಡನ್ನಾಗಿ ನಂಬೋದಕ್ಕೆ ಹೋಗಬೇಡಿ. ಮತ್ತು ಆ ವ್ಯಕ್ತಿ ನಿಮ್ಮ ವಿರುದ್ಧ ನಿಂತ್ಕೊಳ್ತಾನೆ ಅನ್ನೋದನ್ನ ಮರಿಬೇಡಿ. ಸೀಕ್ರೆಟ್ಗಳನ್ನು ಪ್ರತಿಯೊಬ್ಬರ ಹತ್ರ ಹೇಳ್ಕೋಬೇಡಿ. ಈ ಸಮಯದಲ್ಲಿ ಮಿಂಚೋಗಿರುತ್ತೆ, ಈ ಸಮಯದಲ್ಲಿ ಕಾಲ ಮಿಂಚೋಗುತ್ತೆ. ನೀವು ಕುಂಭರಾಶಿಯವರು ಯಾವ ವ್ಯಕ್ತಿಯೊಂದಿಗೆ ಎಷ್ಟು ವ್ಯವಹರಿಸಬೇಕೋ ಅಷ್ಟು ಮಾತ್ರ ವ್ಯವಹಾರ ಮಾಡಿ, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ. ಅತಿಯಾದ ಸಂಭಾಷಣೆ, ಅತಿಯಾದ ಆತ್ಮೀಯತೆ ಒಂದಲ್ಲ ಒಂದು ದಿನ ಖಂಡಿತ ಸಂಕಷ್ಟವನ್ನು ತಂದುಕೊಡುತ್ತೆ ಸ್ನೇಹಿತರೆ.
ನೋಡಿದ್ರಲ್ಲ, ಜಾಗ್ರತೆ ಅನ್ನೋದು ವಹಿಸಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.